ಇವಾಗ ಶಿವಂ ವಾಸ್ತು ಅನ್ನೋ ಸಮಯ ಆಗಿದೆ. ನೀವು ನಿನ್ನೆ ಇಷ್ಟೇ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ರಿ, ನಮಸ್ಕಾರ ಮಾಡೋದ್ರಲ್ಲೂ ಒಂದು ಸಂಸ್ಕಾರ ಇದೆ, ಅದನ್ನ ನಾವು ಪಾಲಿಸ್ಬೇಕು, ಇಲ್ದಿದ್ರೆ ತೊಡಕಾಗತ್ತೆ. ಗಂಡಸರಿಗೆ ವಿಭಿನ್ನವಾಗಿ ಮಾಡಬೇಕು, ಹೆಂಗಸರು ಕೂಡ ವಿಭಿನ್ನವಾಗಿ ಮಾಡಬೇಕು. ಗಂಡಸರ ರೀತಿ ಹೆಣ್ಣು ಮಕ್ಕಳು ಮಾಡಿದ್ರೆ ದೇಶ ವಿನಾಶವಾಗತ್ತೆ ಅಂತ ಹೇಳ್ತಿದ್ರಿ. ಮಾತುಕತೆ ಮುಂದುವರ್ಸೋಣ್ವೆ? ಖಂಡಿತ. ನೋಡಿ, ದೇವಾಲಯ ಶಾಸ್ತ್ರದಲ್ಲಿ ಬಹಳ ವಿಶೇಷ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಮೊದಲು ಮನೆಯಿಂದ ದೇವಸ್ಥಾನಕ್ಕೆ ಹೊರಡಬೇಕು. ಶಿವ 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 ಶಿವ. ಆ ಶಿವಂ ವಾಸ್ತು ಅನ್ನೋದು ಮನೆ ವಾಸ್ತು ಬಹಳ ಚೆನ್ನಾಗಿದ್ದ ಪಕ್ಷದಲ್ಲಿ ಭಗವಂತನ ಕೃಪಾ ಕಟಾಕ್ಷ ನಿಮ್ಗೊಂದಲ್ಲ ಒಂದು ಸಮಯಕ್ಕೆ ಗುರು ಅನುಗ್ರಹ ಬರುತ್ತೆ. ಗುರುವಾರ ಇವತ್ತು ಜ್ಞಾಪಕ ಇಟ್ಕೊಳ್ಳಿ. ಆ ಗುರು ಅನುಗ್ರಹ ಅಂದ್ರೆ ನೀವು ಯಾವಾಗಲೂ ಪೂಜೆ ಪುನಸ್ಕಾರ ಮಾಡಿರೋದಕ್ಕೆ ಫಿಕ್ಸೆಡ್ ಡಿಪಾಸಿಟ್ ಆಗಿ ಭಗವಂತ ಒಂದಲ್ಲ ಒಂದ್ಸರಿ ಕರೆಸ್ಕೊಂತಾನೆ. ಯಾರಿಗಾದ್ರೂ ಮುಖಾಂತರ ಸಲಹೆ ಸೂಚನೆ ಕೇಳಕ್ಕೆ ನೀವು ಹೋಗ್ತಿರೋ ಅಥವಾ ನಿಮ್ಗೆ ಗೊತ್ತಿಲ್ಲದೆ ಅವನೇ ಸಲಹೆ ಸೂಚನೆ ಕೊಡ್ತಾನೋ ಆ ಸಮಯಕ್ಕೆ ನೀವು ಕಾಲ ಬದಲ ಹಾಗಾಗಿ ನೀವೇನ್ ಮಾಡಬೇಕು? ಧರ್ಮ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಬದಲಾಯಿಸ್ಕೋಬೇಕು. ಇದೆಲ್ಲ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿರೋವರೆಗೂ ಯಾವಾಗ ನೋಡಿ ಭಗವಂತನೇ ಒಂದೊಂದ್ಸಲಿ ದಿಕ್ಕನ್ನ ಬದಲಾಯಿಸ್ತಾ ಹೋಗ್ತಾನೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತಾವು ತಮ್ಮ ಮನೆಗಳೆಲ್ಲ ಯಾವ ಕಾಲಕ್ಕೂ ಬದಲಾಯಿಸ್ತಾ ಇರ್ತಾರೆ. ಯಾತಕ್ಕೋಸ್ಕರ ಬದಲಾಯಿಸ್ತಾರೆ ಅಂದ್ರೆ ಅವ್ರಿಗೆ ದುಡ್ಡಿದೆ ಅಂತಲ್ಲ. ನೀವು ಅಷ್ಟೇ, ದುಡ್ಡಿದ್ದಾಗ ಯಾವ ಕಾಲಕ್ಕೂ ವ್ಯಾಮೋಹ ಪಡ್ಕೊಡೋದು, ಸ್ಥಾನ ಪಲ್ಲಟನ ಮಾಡ್ಕೊತಾ ಇರಬೇಕು. ಸ್ಥಾನ ಪಲ್ಲಟನ ಮಾಡ್ಕೊಳ್ಳೋಕ್ಕೆ ಗ್ರಹಗಳೇ ನಿಮಗೆ ಸಹಕಾರ ಕೊಡುತ್ತೆ. ಆಗ ಆ ಗ್ರಹ ಏನು ಸಹಾಯ ಮಾಡುತ್ತೋ, ನಿಮಗೆ ಏನು ವಯಸ್ಸಿರುತ್ತೋ, ಏನು ದಶೆ ನಡೀತಿರುತ್ತೋ ಗೊತ್ತಿಲ್ಲ. ಆದರೆ ಆ ಸಮಯಕ್ಕೆ ನೀವು ಕೈ ಬಿಡದೇ ಇದ್ರೆ, ಹೊಸದಾಗಿರೋ ಜಾಗ ಸ್ಥಾನ ಪಲ್ಲಟನ ಮಾಡದೇ ಇದ್ರೆ ಶಿವನೇ ಬಲ್ಲ. ಅದಕ್ಕೋಸ್ಕರ ಅಂತ ಶಿವ ಅಂದ್ಕೊಳ್ಳೋ ಶಿವಂ ವಾಸ್ತುಗೆ ಮೊದಲು ಮನೆಗೆ ಹೋಗೋಣ. ಮನೆಯಿಂದ ನಾವು ದೇವಸ್ಥಾನಕ್ಕೆ ಹೋಗಿ ದೇವಾಲಯ ಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿ ಏನೇನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮಧ್ಯದಲ್ಲಿ ಲೋಪದೋಷ ಮಾಡಿದ್ರಿ ಹೇಳೋವಾಗ ಹೇಳ್ಬೋದು. ಧರ್ಮ ಆಗಿದ್ರೆ ಉತ್ತಮ. ಕೇಳ್ದಿದ್ದವನ್ಗೆ ಏನ್ ಮಾಡ್ತೀರಾ? ಮೊಂಡಿ ಜನ್ಮ. ಭಗವಂತ ನೋಡ್ಕೊಂತಾನೆ. ಕಾಯ ವಾಚ ಮನಸ್ಸ ನಮ್ಮ ಸ್ಮರಣೆ. ಆದರೆ ನಿಮ್ಮ ಸ್ಮರಣೆ ಲೋಕಾರೂಢಿಯಲ್ಲಿ ಇರ್ಕೂಡ್ದು, ದೈವತತ್ವದಲ್ಲಿರಬೇಕು. ಅದೇ ಆಧ್ಯಾತ್ಮ. ಬನ್ನಿ, ಆಧ್ಯಾತ್ಮ ಚಿಂತನೆಯಲ್ಲಿ ಶಿವಂ ವಾಸ್ತುಲಿ ಪರಮೇಶ್ವರ ಕೃಪಾ ಕಟಾಕ್ಷವನ್ನು ಸ್ವಾಗತಿಸ್ಬಿಡೋಣ. ಬಹಳ ಸಂತೋಷ ವೀಕ್ಷಕರೇ, ಬಹಳ ಸಂತೋಷ. ಈ ಒಂದು ವಿಶೇಷವಾಗಿರ್ತಕ್ಕಂಥ ನಾವು ನೀವು ಎಲ್ಲ ಶಿವಂ ವಾಸ್ತುವಲ್ಲಿರ್ತಕ್ಕಂಥ ಜೀವ ರಹಸ್ಯ ಇಡೀ ಬ್ರಹ್ಮಾಂಡ ಲೋಕದಲ್ಲಿ ತಿಳಿಸೋದನ್ನ ನಾ ಭೂತೋ ನ ಭವಿಷ್ಯತಿ, ಯಾರು ಎಂದಿಗೂ ಯಾವ ಕಾಲಕ್ಕೂ ತಿಳಿಸದೇ ಇರತಕ್ಕಂಥ ಸರ್ವ ರಹಸ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಏಕೈಕ ಬ್ರಹ್ಮಾಂಡ ಲೋಕದ ವ್ಯಕ್ತಿ. ಇದಕ್ಕೆ ಜೀವನ್ ಪರ್ಯಂತ ನಿಮ್ಗೆಲ್ಲರೂ ಸಾಕ್ಷಿ ರೂಪ. ಅಂದ್ರೆ ಪ್ರತಿಯೊಬ್ಬರು ಒಂದನ್ನು ಕೊಟ್ಟರೆ ಇನ್ನೊಂದು ಮುಚ್ಚಿಡ್ತಾರೆ, ಇನ್ನೊಂದನ್ನು ಕೊಡದೇ ಇದ್ರೆ ಇನ್ನೊಬ್ರಿಗೆ ಹೊಟ್ಟೆ ಕಿಚ್ಚಿಪಡ್ತಾರೆ. ಜೀವನದಲ್ಲಿ ಯಾವ ಕಾರಣಕ್ಕೂ ನಿಸ್ವಾರ್ಥಿಯಾಗಿ ಎಲ್ಲವನ್ನು ಹಂಚಿರೋದು ಏಕೈಕ ಬ್ರಹ್ಮಾಂಡ ಲೋಕ. ಅದಕ್ಕೆ ಇಂಥ ಒಂದು ಬ್ರಹ್ಮಾಂಡ ಲೋಕವನ್ನ ನೀವೆಲ್ಲ ಅಪ್ಕೊಂತಿರೋ, ತದನಂತರ ತ್ಯಜಿಸ್ತಿರೋ, ಯಾರ್ಯಾರು ಒಪ್ಕೊಂತಿರೋ, ಯಾರ್ಯಾರು ಪ್ರೀತಿಸ್ತಿರೋ, ಮಾರ್ಚ್ ನಂತರ ಗೊತ್ತಾಗತ್ತೆ ಇಡೀ ಜಗತ್ತಿಗೆ. ಅದಕ್ಕೆ ಅಲ್ಲಿಂದ ಬರ್ತಕ್ಕಂಥ ವಿಚಾರಗಳು ಏನು ಹೇಳುತ್ತೆ? ಶಿವಂ ವಾಸ್ತುವಲ್ಲಿ ಶಿವ ಅನ್ನೋ ವಿಚಾರದಲ್ಲಿ ಇವತ್ತು ದೇವಾಲಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಹೆಣ್ಣು ಅಕಸ್ಮಾತ್ ದೇವಸ್ಥಾನಕ್ಕೆ ಬಂದಾಗ, ದೇವಾಲಯಕ್ಕೆ ಬಂದಾಗ, ಗುಡಿಗೆ ಬಂದಾಗ ಹೆಣ್ಣು ಬೇಕು ಅಂತ ದುರಾಂಕಾರದಿಂದ ಗಂಟೆಯನ್ನ ಮುಟ್ಬೇಡಿ ಅಂದ್ರು ಬಹಳ ಜನ ಮುಟ್ಟಿದ್ರೆ ದೇಶ ವಿನಾಶ ಅಲ್ಲ, ಸಂಸಾರ ವಿನಾಶ. ಹುಷಾರ್. ಹೆಣ್ಣು ಮಕ್ಕಳು ಗಂಟೆನ ಬಾರಿಸ್ಕೂಡ್ದು. ಗಣಾನಾಂ ತ್ವಾಂ ಗಣಪತಿಗಂ ಭವಾ ಉಮಾ ಮಹೇಶ್ವರಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಿ ಆನಶನ್ವನ್ನೋತಿ ಬಿಸ್ಸೇದ ಸಾಧನಂ. ಅಂದರೆ ಆ ಸಾಧನೆ ಮಾಡ್ತಕ್ಕಂಥ ಗಂಡಸು ಮಾತ್ರ ಗಂಟೆ. ಆ ಗಂಟೆಯ ಮೇಲೆ ಆಂಜನೇಯನ ಬಿಟ್ರೆ ಇಡೀ ಜಗತ್ತಲ್ಲಿ ನಂದೀಶ್ವರನ್ ಹಾಕೋದು, ಶಂಕು ಚಕ್ರ ಹಾಕೋದು, ಏನೇನೋ ಹಾಕೊಡ್ದು. ಯಾವತ್ತು ತಿಳ್ಕೊಳ್ಳಿ, ಗಂಟೆ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಹೊಡೆಯೋ ಗಂಟೆ ಆಂಜನೇಯನೇ ಇರಬೇಕು. ಗಂಟಾನಾದಂಕರಿಷ್ಯೇ. ಮಹಾಗಣಪತಿ ಇರಬಾರ್ದು. ನೀವೆಲ್ಲ ಏನ್ ಮಾಡ್ತೀರ? ವಿಷ್ಣು ಪೂಜೆ ಮಾಡೋ ವೈಷ್ಣವರೆಲ್ಲ ಶಂಕುಚಕ್ರಪ್ಪ ಅದನ್ನೆಲ್ಲ ಹಾಕೋಬಾರ್ದು ಅಂದ್ಬಿಟ್ಟು ಶಂಕುಚಕ್ರನ ಹಾಕೊಂಡ್ಬಿಡೋದು. ಸರಿ, ಆಲ್ವೇಸ್ ಇವರೆಲ್ಲ ವಿಷ್ಣು ಪೂಜೆ ಮಾಡ್ತಕ್ಕಂಥವ್ರು ಅಂದ್ಬಿಟ್ಟು ನಾವೆಲ್ಲ ಶಿವ ಪೂಜೆ ಮಾಡೋರು, ಶಿವಾರಾಧ್ಯರು, ನಾವೆಲ್ಲ ಅದೆಲ್ಲ ವಿಷ್ಣುದೆಲ್ಲ ಮುಟ್ಬಾರ್ದು ಅಂತ ಹೇಳ್ಬಿಟ್ಟು ಯಾರು ಹೇಳ್ದವ್ರು ನಿಮ್ಗೆಲ್ಲ ಈ ಕಥೆಗಳನ್ನ? ನಂದೀಶ್ವರನ್ ಹಾಕೊಂಡ್ಬಿಡೋದು. ನಂದಿ ಯಾವತ್ತಾದ್ರೂ ಗಂಟೆ ಮೇಲೆ ಕೂತಿದ್ದಾನ್ರಿ? ಅವನು ಫಸ್ಟ್ ಆಫ್ ಆಲ್ ಈ ವಿಗ್ರಹಗಳನ್ನ ಯಾರು ಗಂಟೆ ತಯಾರಿಸ್ತಾನೋ ಅವನು ಹಿಡ್ಕೊಂಡು ಹೊಡಿಬೇಕು. ಪೆದ್ದ ನನ್ನ ಮಗನೇ, ಫಸ್ಟ್ ಕ್ಲಾಸ್ ಆಗಿ ತಿಳ್ಕೋ ಗಂಟೆಗಳನ್ನ ಯಾತಕ್ಕೋಸ್ಕರ ಹೇಗೆ ಅಂತ. ಅದಕ್ಕೆ ವ್ಯಾಸರಾಯರು ಏನು ಹೇಳಿದ್ರು? ಇಡೀ ಜಗತ್ತಲ್ಲಿ ಆಂಜನೇಯನ ಬಾಲಕ್ಕೆ ಮಾತ್ರ ಗಂಟೆ. ಅವನಿಗೆ ಗಂಟೆ ಅಂದ್ರೆ ತುಂಬಾ ಪ್ರೀತಿ. ಅವನಿಗೆ ಗಂಟಾನಾದಂಕರಿಷ್ಯ ಪೂಜೆ ಮಾಡುವಾಗ ಸೀತಾಮ್ಮನವ್ರ ಸ್ಮರಣೆ ಮಾಡ್ಕೊಂಡಾಗ ಪಂಚಮುಖಿ ಆಂಜನೇಯ ದರ್ಶನ ಕೊಟ್ಟಾಗ ಅವಳು ಹೇಳ್ತಾಳೆ, ಇಡೀ ಜಗತ್ತಲ್ಲಿ ನಿನ್ನ ಬಾಲ ಸುಟ್ಟೋಗಿರೋದ್ರಿಂದ ಕ್ಷಮಸ್ವಮೇ ಕ್ಷಮಸ್ವಮೇ ಶಾಂತಿಸ್ಲಿ. ಆ ಬಾಲಕ್ಕೆ ನಾನು ಬೆಣ್ಣೆ ಹಚ್ತೀನಿ. ಶುಚೀಂದ್ರದಲ್ಲಿ ಬೆಣ್ಣೆ ಹಚ್ತಾರೆ ಆ ಬಾಲಕ್ಕೆ.
ಹಚ್ಚಿದ ಮೇಲೆ ಒಂದು ಗಂಟೆಯನ್ನು ಹಾಕ್ತಾರೆ. ಆಗ ಅವಳಿಗೆ ಹೇಳ್ತಾಳೆ, ನಿನಗೆ ಸ್ಥಾನ ಮಾನ ಗೌರವ ಗರುಡನ್ ಹೇಗೆ ಸಿಗುತ್ತೋ, ನೀನ್ ಕೊಟ್ಟಿರೋ ಶಕ್ತಿ ಗರುಡನ್ಗೆ ಹೋಗಿದ್ಯೋ, ಗರುಡಗಂಬದ ಮೇಲೆ ಅವ್ನು ಕೂತ್ಕೊಂತಾನೋ, ಹಾಗೆ ಎಲ್ಲಾ ದೇವಾಲಯದಲ್ಲಿ ಘಂಟಾನಾದಂಕರಿಸಿ ಆ ಗಂಟೆ ಮೇಲೆ ನೀ ಕೂತ್ಕೊಂಡಾಗ ನಿನ್ನ ನಾದವಿಲ್ಲದೆ ಇಡೀ ಜಗತ್ತು ಅಲ್ಲೋಲಕಲ್ಲ. ಅದಕ್ಕೆ ವಾಯುಪುತ್ರಂ ಭಜೆ. ಅದಕ್ಕೆ ವಾಯುಪುತ್ರಂ ಭಜೆ ಯಾರೋ? ಆಂಜನೇಯ. ಅದಕ್ಕೆ ಕಲಿಯುಗದಲ್ಲಿ ಪ್ರಥಮ ಪಾದೆ ಜಂಬೂದ್ವೀಪೆಗೆ ಹೋದಾಗ ಸತ್ಯಕುಲಕ್ಕೆ ಏನು ಮಾಡ್ಬೇಕು ನಾವು? ಆಂಜನೇಯ ಮನ್ವಂತರೇ, ಹನುಮಂತ್ ಮನ್ವಂತರೇ, ಆಂಜನೇಯ ಮನ್ವಂತರೇ ಅಂತ ಹೇಳ್ಕೋಬೇಕು. ವೈವತ್ಸರ ಮನ್ವಂತರೇ ಹೇಳ್ಕೋಕೂಡ್ದು. ಆಗ ಗಂಟೆಯನ್ನು ಇಟ್ಕೊಂಡು ದೇವರ ಮನೆಯಲ್ಲಿ, ವಿಶೇಷವಾಗಿ ಮನೆ ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ, ಗುಡಿಯಲ್ಲಿ ಗಂಟೆಯನ್ನು ಬಾರಿಸ್ಬೇಕಾದ್ರೆ ಆಂಜನೇಯನೇ ಇರ್ತಾನೆ. ಅದಕ್ಕೆ ವಾಯುಪುತ್ರಂ ಭಜೆ, ಬಾಲಗಾತ್ರಂ ಭಜೆ, ಪವಿತ್ರಂ ಭಜೆ, ಸೂರ್ಯಮಿತ್ರಂ ಭಜೆ, ರುದ್ರರೂಪಂ ಭಜೆ. ಆ ರುದ್ರರೂಪ ಅಂದ್ರೇನು? ದುಷ್ಟರನ್ನ ಓಡಿಸು ಅಂತ. ಆ ಗಂಟೆ ಹೊಡೆದ ತಕ್ಷಣ ಮನೆಯಲ್ಲಿ ಏನಾಗುತ್ತೆ? ಗಂಡಸರು ಯಾವುದು ಭೂತ ಪ್ರೇತ ಪಿಶಾಚಿಗಳು ಮನೇಲಿರಲ್ಲ. ಗಂಟೆ ಹೊಡೆದ ತಕ್ಷಣ. ಅದಕ್ಕೆ ಯಾವಾಗಂದ್ರೆ ಅವಾಗ ಗಂಟೆ ಹೊಡಿಬಾರ್ದು ಅಂತೀವಲ್ಲ, ಯಾಕೆಂದ್ರೆ ದೇವರುಗಳು ಕೂಡ ಎಬ್ಸೋದು ಕೂಡ ಗಂಟೆ ಅಂತೆ. ಅಂತ ಗಂಟಾನಾದೆ ಧೈರ್ಯ ಇರೋದು ಅವನೊಬ್ಬನಿಗೆ. ಬೇರೆ ಟೈಮಲ್ಲಿ ಅಕಸ್ಮಾತ್ ಮಲಗಿರ್ತಾನೆ ಮಹಾವಿಷ್ಣು ಅಂತ ಇಟ್ಕೊಳ್ಳಿ, ಬೇರೆ ಯಾರಾದ್ರೂ ಹೋದ್ರೆ ಡಿಸ್ಟರ್ಬ್ ಆಯ್ತು, ಅವ್ನು ಕೋಪ ಬಂದ್ಬಿಟ್ರೆ ವಿಷ್ಣು ಏನ್ ಮಾಡ್ತಾನೆ? ನರಸಿಂಹ ಅವತಾರ ಇರ್ತಾನೆ. ಆದ್ರೆ ಧೈರ್ಯವಾಗಿ ಹೋಗಿ ಗಂಟೆ ಬಾರಿಸೋನು ಆಂಜನೇಯ ಒಬ್ಬನೇ. ಇಡೀ ಜಗತ್ತಲ್ಲಿ ಬ್ರಹ್ಮಲೋಕಕ್ಕೂ ಹೋಗ್ತಾನೆ, ರುದ್ರ ಸಂಭೂತ ಈಶ್ವರನ ಲೋಕಕ್ಕೂ ಹೋಗ್ತಾನೆ. ತಂದೆ ಆಗಿರ್ತಕ್ಕಂಥವನು ವಾಯುಪುತ್ರ ಅನುಗ್ರಹ ಅಂತ ಸಿದ್ಧಿಯಾಗಿ ಕೊಟ್ಟಿರ್ತ ಮಹಾವಿಷ್ಣು ಸ್ವರೂಪದಲ್ಲಿ ಅವನ ಮಾಯೆ ಲೋಕಕ್ಕೂ ಹೋಗ್ತಾನೆ, ಗಂಟೆಯನ್ನು ಬಾರಿಸ್ತಾನೆ. ಅದಕ್ಕೆ ಇಂಥ ಒಂದು ಪರಮೇಶ್ವರನ ಕೃಪಾಕಟಾಕ್ಷ ರುದ್ರ ಸಂಭೂತ ಪಾರ್ವತಿಗೆ ಹುಟ್ಟಿರ್ತಕ್ಕಂಥ ಆಂಜನೇಯನೇ ಕಪಿಶ್ರೇಷ್ಠವಾದವನೇ ಗಂಟೆ ಮೇಲೆ ಇಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಅಂತ ಗಂಟೆಗಳು ವಿಶೇಷವಾಗಿ ಏನಾದರೂ ಇದ್ದ ಪಕ್ಷದಲ್ಲಿ ಎಲ್ಲ ಕರಗಿಸ್ಕೊಂಬಿಡಿ. ಇಲ್ಲದೆ ಇದ್ರೆ ಎಲ್ಲ ತಂದು ನಮಗೆ ಕೊಟ್ಬಿಡಿ. ನಾವು ಕರಗಿಸಿ ಲಕ್ಷಣ ಪಾತ್ರೆಗಳು ಏನಾದ್ರು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಉಪಯೋಗಿಸ್ತೀವಿ. ಏನಂತೀರಾ? ಅದಕ್ಕೆ ಇವತ್ತಿನ ಶಿವವಾಸ್ತುಳಿ ದೇವಾಲಯದಲ್ಲಿ ಹೆಂಗಸರು ಮೇಲ್ಗಂಟೆನೂ ಹೊಡಿಬಾರ್ದು. ಹೆಂಗಸರು ಯಾವ ಕಾಲಕ್ಕೆ ಗಂಟೆ ಮುಟ್ತಾರೋ ಸಂಸಾರ ಸರ್ವ ವಿಧಿನಾಶನಂ, ಅಂದ್ರೆ ದುಷ್ಟರನ್ನ ಓಡಿಸೋದು, ಯುದ್ಧಕ್ಕೆ ನಿಂತ್ಕೊಳ್ಳೋದು ಗಂಡಸರ ಮಾತ್ರ. ನೀವು ಶಸ್ತ್ರಾಸ್ತ್ರಗಳನ್ನ ತಗೊಂಡ್ರೆ ಯಾವ ಕಾಲಕ್ಕೂ ದೇಶ ವಿನಾಶ ಆಗ್ಬಿಡುತ್ತೆ. ಹುಷಾರ್. ಅದಕ್ಕೆ ಗಂಟೆ ನೀವು ಯಾಕೆ ಹೊಡಿಬಾರ್ದು? ಗಂಡಸರೇ ಹೊಡಿಬೇಕು. ನೀವೇ ಸ್ವತಃ ಗಂಟಾ ಸ್ವರೂಪ ಅಂತ ಕರೀತಾರೆ. ಒಳಗಡೆ ಇರ್ತಕ್ಕಂಥ ನಾಲಿಗೆ ಇದೆಯಲ್ಲ, ಗಂಟೆ ಒಳಗೆ ನಾಲಿಗೆ, ಅದೇ ಅವಳೇ ಅಂತೆ, ಅಂದ್ರೆ ಹೆಣ್ಣು ಮಕ್ಕಳೇ. ಅದಕ್ಕೆ ಆ ಗಂಟಾನಾದಂ ಕರಿಷ್ಯೆ, ಅವಳು ಆ ನಾಲಿಗೆಯಲ್ಲಿ ಜಗನ್ಮಾತೆ ನಾಲಿಗೆ ಚಾಚಿರ್ತಾಳಂತ. ಅದಕ್ಕೆ ಓಂ ಓಂ ಅಂದ್ರೆ ನೀವು ಬಾಯಲ್ಲಿ ಸ್ವರವನ್ನು ಹೇಳಿ, ಉಚ್ಚಾರಣೆಯನ್ನು ಮಾಡಿ, ದೇವರ ನಾಮಸ್ಮರಣೆಯನ್ನು ಹೇಳಿ, ಮಂತ್ರಗಳನ್ನು ಹೇಳಿದ್ರೆ ಸಾಕಂತೆ ಸ್ವತಃ ಅಷ್ಟು ಶಕ್ತಿ ನಿಮ್ಮಲ್ಲಿರುತ್ತಂತೆ. ಹುಡುಗರಿದ್ರೆ ಮಕ್ಕಳ ಕೈಯಲ್ಲಿ ಬಾಳಿಸಿ, ಇಲ್ಲ ಯಜಮಾನ್ರೆ ಬಂದ್ರೆ ರೀ ಬಂದ್ರೆ ಸ್ವಲ್ಪ ಗಂಟೆ ಬಾರಿಸ್ರಿ ಮಂಗಳಾರತಿ ಮಾಡ್ಬೇಕು ಅಂತ ಹೇಳಿ. ಇಲ್ಲದೆ ಇದ್ರೆ ಸ್ವತಃ ನೀವೇ ಕೂತ್ಕೊಂಡ್ರೆ ಸಾಕು, ನೀವೇ ಸ್ವತಃ ಗಂಟೆ ಅಂದ ಸುಮ್ಮನೆ ಮಂಗಳಾರತಿ ಮಾಡ್ಬೋದಂತೆ. ಮನೋಜಾಯತ ಚಂದ್ರ, ಆ ಮನಸ್ಸಿನಂತೆ ಗಂಟಾನಾದಂ ಕರಿಷ್ಯೆ. ಅಷ್ಟು ವಿಶೇಷ. ಅದಕ್ಕೆ ದೇವ್ರ ಮನೇಲಾಗ್ಲಿ, ಮನೆಯಲ್ಲಾಗ್ಲಿ, ಹೊರಗಡೆ ಯಾವುದೇ ಫಂಕ್ಷನ್ ಆಗಲಿ ಹೆಂಗಸರು ಗಂಟೆ ಮುಟ್ಟಕೂಡ್ದು. ಗಂಟೆನ ಯಾವತ್ತೂ ಪೀಠದ ಮೇಲೆ ಇಡಬೇಕು. ಅದೇ ರೀತಿ ದೇವಸ್ಥಾನದಲ್ಲಿ ಗಂಟೆಯನ್ನು ಹೊಡಿಕೂಡ್ದು. ಎಲ್ಲ ಗಂಟೆ ಅಂದ್ರೆ ಮಹಾಮಂಗಳಾರತಿ, ಈ ಕಡೆ ಲೇಡೀಸು, ಆ ಕಡೆ ಜೆಂಟ್ಸ್ ಅಂದ ತಕ್ಷಣ ಫಸ್ಟ್ ಕ್ಲಾಸಾಗಿ ದಾರ ಆ ಕಡೆ ಆಗಿರ್ತಾರೆ. ನಾನು ಹೊಡಿತೀನಿ, ಆ ಕಡೆ ಹೊಡಿತಾ ಇದ್ದಾರೆ, ನಾನು ಹೊಡಿತೀನಿ. ಯಾಕೆ ಹೊಡಿಬೇಕು? ಅಲ್ಲಿಗೆ ನಿಮ್ಮ ಕಾರ್ಯಕ್ರಮ ಏನಾಯ್ತೋ ರದ್ದಾಗೋಯ್ತು. ನೀವು ಅನ್ಕೊಂಡಿರೋ ಸಂಕಲ್ಪ ಎಲ್ಲ ವಿನಾಶವಾಗೋಗುತ್ತೆ. ಹುಷಾರ್. ದೇವಸ್ಥಾನಕ್ಕೆ ಬಂದು ಏನು ಕಷ್ಟಗಳು ಕೇಳ್ಕೊಂಡಿದೆ ಎಲ್ಲ ಹೊಟ್ಟೋಗುತ್ತೆ. ಹುಷಾರ್. ಅದಕ್ಕೆ ಗಂಟೆಗಳನ್ನು ಹೆಂಗಸರು ಮುಟ್ಟಕೂಡ್ದು. ಇದೇ ವಿಶೇಷವಾಗಿ ಇವತ್ತಿನ ದಿವಸ ಪ್ರಾಕಾರ ಪ್ರದಕ್ಷಿಣೆ ಮಾಡಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಹೊರಗಡೆ ದೇವತೆಗಳನ್ನ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ನಮಸ್ಕಾರ ಮಾಡುತ್ತೆ. ನೀವೇನು ಅಂದ್ರೆ ದೇವಾಲಯಕ್ಕೆ ಹೋಗಿದ್ದೀರ, ಪ್ರದಕ್ಷಿಣಾ ನಮಸ್ಕಾರಂ ಸಮರ್ಪಯಾಮಿ. ಹೊರಗಡೆ ಹೋದಾಗ ಪ್ರಾಕಾರದಲ್ಲಿ ಪ್ರತಿಯೊಂದೂ ಆ ಕಡೆ ಈ ಕಡೆ ಇರ್ತಕ್ಕಂಥ ದೇವರುಗಳಿಗೆ ನಮಸ್ಕಾರ ಮಾಡಬೇಕು. ಅವ್ರ ಅಕಸ್ಮಾತ್ ಒಂದು ಚೂರು ಲೋಪದೋಷ ಮಾಡ್ಕೊಂಡ್ರು, ಬೇಜಾರು ಮಾಡ್ಕೊಂಡ್ರು ಅಂದ್ರೆ ನೀವೆಲ್ಲ ಎಷ್ಟೋ ಜನ ಟೂರ್ಗೆ ಹೋಗ್ತೀರ. ಇವತ್ತು ಯಾತ್ರೆಗೆ ಹೋದಾಗ ದೊಡ್ಡ ದೊಡ್ಡ ದೇವಾಲಯ, ಇವು ಟೈಮ್ ಆಗೋಯ್ತ್ರಿ, ಬಸ್ ಕಾಯ್ತಾ ಇದ್ರೆ ಬರಲ್ಲ, ಅರ್ಜೆಂಟ್ ಹೋಗಿ ಯಾಕೆ ಹೋಗ್ತೀರಾ ಒಂದು ದೇವಾಲಯಕ್ಕೆ? ಇವತ್ತಿನ ದಿವಸ ನಾವು ನೀವು ನೋಡದೇ ಇರತಕ್ಕಂಥ 8,47,000 ದೇವಾಲಯಗಳು ಭಾರತ ದೇಶ ಪೂರ್ತಿ ಇದ್ರೂ ಸಹ ಬರೀ ತಮಿಳುನಾಡಲ್ಲಿರ್ತಕ್ಕಂಥ 1 ಲಕ್ಷ ಚಿಲ್ಲರೆ ದೇವಾಲಯಗಳು, ದೇವಸ್ಥಾನ ಅಲ್ಲ ದೇವಾಲಯಗಳು, ಅಷ್ಟರಲ್ಲಿ 2 ಲಕ್ಷ ಚಿಲ್ಲರೆ ಇನ್ನ ಉಳಿದ ದೇವಾಲಯಗಳು ಇಡೀ ಭಾರತ ದೇಶದಲ್ಲಿ. ಇನ್ನು 3 ಲಕ್ಷ ಚಿಲ್ಲರೆ ಎಲ್ಲ ಏನಾಗಿದೆ? ನಶಿಸಿ ಹೋಗಿದೆ, ಸಮುದ್ರ ಪಾಲಾಗಿದೆ, ಮಣ್ಣು ಪಾಲಾಗಿದೆ, ಕತ್ತರಿಸ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಭಿನ್ನವಾಗೋಗಿದೆ. ಇವತ್ತಿನ ದಿವಸ ಬೇರೆ ಕಟ್ಟಡಗಳು ಕಟ್ಟಿಬಿಟ್ಟಿದ್ದಾರೆ, ದೇವಸ್ಥಾನಗಳು ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕಾಲಾಯ ತಸ್ಮೇ ನಮಃ ಅಂತ ದೇವಸ್ಥಾನಗಳಲ್ಲಿ ದೇವರುಗಳು ಇರ್ತಾರೆ ಅಂತ ಅನ್ಕೋಬೇಡಿ. ದೇವಸ್ಥಾನ ನಮಗ್ ಮಾತ್ರ, ದೇವಾಲಯ ನಮಗ್ ಮಾತ್ರ, ಗುಡಿ ನಮಗ್ ಮಾತ್ರ, ನಮಗ್ ಅವ್ರ ದೇವರು. ಆದ್ರೆ ದೇವರುಗಳಿಗೆ ಇವರೆಲ್ಲ ದೇವರಲ್ಲ, ಬರೀ ಕಲ್ಲು. ಅಂದ್ರೆ ದೇವರಿಗೆ ಅವನ ಸಮಾನಕ್ಕೆ ಇದೆಲ್ಲ ಕಲ್ಲಾದಾಗ ಅವನು ಯಾವತ್ ಬೇಕಾದ್ರೆ ಯಾವ ದೇವಸ್ಥಾನ ಉಳಿಸ್ತಾನೆ? ಇವತ್ತಿನ ದಿವಸ ನೋಡಿ, ಎಲ್ಲಾದ್ರೂ ಸರ್ಕಾರದವರು ರೋಡ್ ಅಗಲ ಮಾಡ್ತೀನಿ ಅಂದ್ರೆ ದೇವಸ್ಥಾನ ಎಲ್ಲ ಹೊಡೆದಾಕ್ತಾರೆ. ತಪ್ಪಿಲ್ಲ, ಹೊಡೆದಾಕ್ಲಿ. ಜನಕ್ಕೋಸ್ಕರ ಮಾಡ್ತಾ ಇರೋ ಕರ್ತವ್ಯದಲ್ಲಿ ಯಾವತ್ತಿಗೆ ರೋಡ್ ರಸ್ತೆಗಳನ್ನ ನೆಸೆಸಿಟಿ ಆಫ್ ಲೈಫ್, ಮನುಷ್ಯನಿಗೋಸ್ಕರ ಒಂದೇ ರೂಲ್ಸ್, ಒಂದೇ ಸಿಸ್ಟಮ್, ತಪ್ಪಿಲ್ಲ. ಸಾರ್ವಜನಿಕರು ಓಡಾಡೋಕೆ. ಯಾಕಂದ್ರೆ ಮೊದಲಾದ್ರೆ ಬ್ರಿಟಿಷ್ ರೂಲ್ ಬಹಳ ಚೆನ್ನಾಗಿತ್ತು. ಏನಂದ್ರೆ ಒಂದೇ ರೋಡ್ ಮೊದಲೇ ಅಗಲ ಪ್ಲಾನ್ ಮಾಡಿದ್ರು ಫ್ಯೂಚರ್ಲು. ಅದಕ್ಕೆ ದೇವಾಲಯ ಶಾಸ್ತ್ರ ಏನ್ ಹೇಳುತ್ತೆ? ಪ್ರದಕ್ಷಿಣೆ ಮಾಡಬೇಕು. ಆ ಕಡೆ ಈ ಕಡೆ ದೇವರುಗಳನ್ನ ಯಾವ ಕಾಲಕ್ಕೂ ಭಿನ್ನ ಮಾಡಬೇಡಿ. ನೀವು ಅಕಸ್ಮಾತ್ ಆ ಗೌರವನ್ನ ಆ ದೇವಸ್ಥಾನ ಮಾಡದೇ ಇದ್ರೆ ಆ ದೇವಸ್ಥಾನಕ್ಕೆ ಶಕ್ತಿ ಬರಲ್ಲ. ದೇವ್ರು ಏನ್ ಮಾಡ್ತಾನೆ?
ನನ್ನ ಕೇರೇ ಮಾಡ್ತಾ ಇಲ್ಲ ಇವರು, ನಾನು ಇಲ್ಲಿರಲ್ಲ ಹೊರಡ್ತೀನಿ ಅಂತ ಹೊರಟೋಗ್ತಾರೆ. ಅವನಿಗೂ ಸ್ವಾಭಿಮಾನ ಅನ್ನೋದಿರುತ್ತೆ. ಯಾವ ಕಾಲಕ್ಕೂ ದೇವರಿಗೆ ಹುಟ್ಟಿಸ್ದವನು ನಿಮ್ಮನ್ನೆಲ್ಲರಿಗೂ ಅವನು ಕಾಯ್ತಾ ಕೂತಿರ್ತಾನೆ ನಿಮ್ಗೆ ವರನ ಕೊಡಕ್ಕೆ. ಆ ಟೈಮ್ಗೆ ನೀವೆಲ್ಲ ಒಳಗೆ ಹೋಗ್ದಿದ್ದಾಗ ಹಲೋ ಗಣೇಶ ಚೆನ್ನಾಗಿದೆಯೇನಪ್ಪ ಅನ್ಬೇಕು. ಆಗ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ಮಹಾಗಣಪತಿನ ಮಾತ್ರ ಪ್ರಾರ್ಥನೆ ಮಾಡ್ತಾನೆ, ನನಗೆ ಮಾಡೋದೇ ಇಲ್ಲ ಅಂತಾನೆ. ಸರಿ ಹಲೋ ವಿಷ್ಣು ಚೆನ್ನಾಗಿದ್ದೀನಪ್ಪ ಅನ್ಬೇಕು. ಆ ಮಹಾವಿಷ್ಣು ಏನು ಮಾಡ್ತಾನೆ, ಪರಮೇಶ್ವರ ನನ್ನ ಕೇರ್ ಮಾಡ್ತಾ ಇಲ್ವಲ್ಲ ಅಂತಾನೆ. ಹಾಗೆ ದೇವರುಗಳನ್ನ ಯಾವ ದೇವಸ್ಥಾನಕ್ಕೆ ಹೋದ್ರು, ದೇವಾಲಯಕ್ಕೆ ಹೋದ್ರು, ನಿಧಾನವಾದ್ರು ಪ್ರಧಾನವಾದ್ರು ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ನಿಧಾನಕ್ಕೆ ನೋಡ್ಕೊಂಬರ್ಬೇಕು. ನೀವಲ್ಲಿ ಹೋಗ್ದಿದ್ರೆ ಏನು ಮಾಡ್ತಾನೆ, ಆ ಜಾಗವನ್ನು ಲಯ ಮಾಡಿ ಶನೇಶ್ವರನ್ ಕರಿತಾನೆ. ಇಲ್ಲಿ ಬುಲ್ಡೋಸರ್ ಫಸ್ಟ್ ಕ್ಲಾಸಾಗಿ ಫ್ಲೈಓವರ್ ಬರಲಿ, ರೋಡ್ ಅಗಲ ಮಾಡಲಿ, ಫಸ್ಟ್ ಕ್ಲಾಸಾಗಿ ಇವ್ರಿಗೆಲ್ಲ ವ್ಯಾಪಾರ ಆಗಿಲ್ದಿರು, ಫ್ಲೈಓವರ್ ಮೇಲೆ ರೆಪಿಡ್ ಕೆಲಸ, ಕೆಳಗಡೆ ಇರೋ ಶನಿಕಾಟ ಏನಾಯ್ತು, ಆ ಏರಿಯಾ ಪೂರ್ತಿ ಅವ್ನ ದೇವರು ಇಲ್ಲದೆ ಇದ್ದಾಗ ಏನು ಮಾಡ್ತಾನೆ, ಅದೇ ದೇವ್ರ ಬಲ ಇದ್ರೆ ನಿಮ್ಮನ್ನ ಆ ರೋಡಲ್ಲಿ ಕಾಪಾಡ್ತಾನೆ. ಅದಕ್ಕೆ ಹೇಳೋದು ಸಾನ್ನಿಧ್ಯ ಶಕ್ತಿ ದೇವಾಲಯ ಕೊಟ್ರೆ ನಿಮಗೆ ಕೊಡ್ತಾನೆ, ನಿಮಗೆ ಕೊಟ್ರೆ ಏರಿಯಾ ಕೊಡ್ತಾನೆ, ಏರಿಯಾ ಕೊಟ್ರೆ ಕ್ಷೇತ್ರಕ್ಕೆ ಕೊಡ್ತಾನೆ. ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಬಂದರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಇದು ನಿಜವಾದ ಸತ್ಯರೂಪ. ಇಂಥ ಒಂದು ಸತ್ಯರೂಪದಲ್ಲಿ ಸ್ವಲ್ಪ ಮಾತಾಡೋಣ. ಯಾಕಂದ್ರೆ ನೋಡಿ, ಇಷ್ಟೊತ್ತು ಮಾತಾಡಿರೋದು ಏನಾದರೂ ಕತ್ತರಿಸಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಕತ್ತರಿಸಂಗಿಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಕಾಯ್ತಾ ಕೂತಿರೋರಿಗೆ ಇನ್ನೊಂದು ಸೆಗ್ಮೆಂಟ್ನ ಪುಟ್ಟದಾಗ ಹೇಳ್ಕೊಳ್ಳೋಣ. ಏನಂತೀರಾ? ಕಾಯ್ತಾರಿ ಬಂದೆ.